Good morning, students. Today, 12/5/2021, Wednesday, we are going to continue the lesson 2 Dear. Dear, in previous class, we had witnessed why did the king collects money from a wrong way, and what is the reason behind that, and how did a committee come to the final decision to cut the head of the criminal. ಆ ಕ್ರಿಮಿನಲ್ನ ತಲೆನ ಯಾವ ರೀತಿಯಾಗಿ ಕಟ್ ಮಾಡಬೇಕು ಅನ್ನುವಂಥ ಪನಿಷ್ಮೆಂಟನ್ನು ಅವರು ಹೇಳ್ತಾರೆ. ರಾಜ ಯಾವ ರೀತಿ ಅನ್ಯಾಯದ ಮಾರ್ಗದಲ್ಲಿ ಅನಿವಾರ್ಯವಾಗಿ ಆತ ಏನಪ್ಪ ಅಂದ್ರೆ ಹಣವನ್ನು ಆತ ಕಲೆಕ್ಟ್ ಮಾಡ್ತಾ ಇದ್ದ, ಇವುಗಳ ಬಗ್ಗೆ ನಾವು ಕಳೆದ ಅವಧಿಯಲ್ಲಿ ಡೀಟೇಲ್ ಆಗಿ ಅಧ್ಯಯನವನ್ನು ಮಾಡಿದ್ವಿ. ಸೊ ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ಟುಡೇ. ಲೆಟ್ ಮೀ ರೀಡ್ ದ ಲೈನ್ಸ್ ಹಿಯರ್. ಪೇಜ್ ನಂಬರ್ 8. There was only one hitch in the matter, and that was they had neither a guillotine for cutting heads off nor an executioner. My dear friend, here is the problem. They gave the final decision to cut the head of the criminal, but here is the problem. What was that? What was that problem? The problem is that there is no guillotine machine to cut the head of the criminal, and even there is no the person who can run that machine, means there is executioner. ಎಕ್ಸಿಕ್ಯೂಷನ್ ಅಂತಂದ್ರೆ ಮಷಿನ್ ಅಂದ್ರೆ ತಲೆನ ಕಟ್ ಮಾಡುವಂತ ಮಷಿನ್ ಒಂದು. ಆ ತಲೆ ಕಟ್ ಮಾಡುವಂತ ಮಷಿನ್ ಅನ್ನು ಆಪರೇಟ್ ಮಾಡುವಂತ ವ್ಯಕ್ತಿ ಎಲ್ಲಿರ್ಲಿಲ್ರಿ, ಮೊನಾಕೋ ಕಿಂಗ್ಡಮ್ ನಲ್ಲಿ ಇರಲಿಲ್ಲ. ಇದು ಒಂದು ಸಮಸ್ಯೆ ಬಂತು. ಸೊ ವಾಟ್ ದೇ ಹ್ಯಾವ್ ಟು ಡೂ? They have done like this. The ministers considered the matter and decided to address an inquiry to the French government, asking whether the French could not lend them a machine and an expert to cut off the criminal's head, and if so, would the French kindly inform them what it would cost. ಏನು ಅಂದರೆ ಒಂದು ಪತ್ರವನ್ನು ಬರೆಯೋಣ. ಎಲ್ಲರೂ ಕೂಡಿದ್ರು ಹೆಂಗ್ ಇದನ್ನ ಸೊಲ್ಯೂಷನ್ ಮಾಡಬೇಕು ಅಂತೇಳಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ. ದೇ ಕೇಮ್ ಟು ದ ಫೈನಲ್ ಡಿಸಿಷನ್ ಹೌ ಟು ಸಾಲ್ವ್ ದಿಸ್ ಮ್ಯಾಟರ್. ಸೊ ವಾಟ್ ದೇ ಹ್ಯಾವ್ ಡನ್, ದೇ ಡಿಸೈಡೆಡ್ ಟು ರೈಟ್ ಅ ಲೆಟರ್ ಟು ದ ಜರ್ಮನ್ ಗವರ್ಮೆಂಟ್ ಫಸ್ಟ್, ಸಾರಿ ಫ್ರೆಂಚ್ ಗವರ್ಮೆಂಟ್, ಫಾರ್ ರಿಕ್ವೆಸ್ಟ್ ಫ್ರೆಂಚ್ ಗವರ್ಮೆಂಟ್, ಮೇಕ್ ಇಟ್ ಕರೆಕ್ಟ್. They came to the final decision to write a letter to the French government, whether French government is ready to that send machine and executioner, if they are ready or not. If they did so, if they agreed to send the machine and the executioner, what was the cost of both? ಈ ಎಕ್ಸಿಕ್ಯೂಷನರು ಆಮೇಲೆ ಎಕ್ಸಿಕ್ಯೂಷನ್ ಮಷಿನ್ಗೆ ಅವ್ರು ಕೊಡ್ಲಿಕ್ಕೆ ಏನು ಒಪ್ತಾರೋ ಇಲ್ಲೋ ಅಥವಾ ಒಪ್ಪಿದ್ರೆ ಎಷ್ಟು ಅಮೌಂಟ್ ಆಗ್ತದೆ ಅನ್ನೋದ್ರ ಬಗ್ಗೆ ಪತ್ರ ಬರೀಲಿಕ್ಕೆ ಅವರು ರೆಡಿ ಆಗ್ತಾರೆ. ಸೊ ಯಾರಿಗೆ ಮೊದಲ ಪತ್ರ ಬರೀಲಿಕ್ಕೆ ಅವರು ಒಪ್ಪಿಕೊಂಡ್ರು? ಟು ರೈಟ್ ದ ಲೆಟರ್ ಟು ದ ಫ್ರೆಂಚ್ ಗವರ್ಮೆಂಟ್. ಏನಾಯ್ತು ಇಲ್ಲಿ ನೋಡಿ. ಲೆಟರ್ ವಾಸ್ ಸೆಂಟ್ ಟು ದೆಮ್. ಅ ವೀಕ್ ಲೇಟರ್ ದ ರಿಪ್ಲೈ ಕೇಮ್. ಒಂದು ವಾರದ ನಂತರ ರಿಪ್ಲೈ ಬರ್ತದೆ, ಪ್ರತ್ಯುತ್ತರ ಬಂತು. ಅ ಮಷೀನ್ ಅಂಡ್ ಆನ್ ಎಕ್ಸ್ಪರ್ಟ್ ಕುಡ್ ಬಿ ಸಪ್ಲೈಡ್ ಅಂಡ್ ದ ಕಾಸ್ಟ್ ವುಡ್ ಬಿ 16,000 francs. ದಿಸ್ ವಾಸ್ ಲೇಡ್ ಬಿಫೋರ್ ದ ಕಿಂಗ್. ರಾಜನ ಮುಂದೆ ಆ ಪತ್ರವನ್ನು ತಂದು ಇಟ್ರು. ಏನಂತ ಇತ್ತು ಅಂದ್ರೆ, ಫ್ರೆಂಚ್ ಗವರ್ಮೆಂಟ್ ಅವರು ಹೇಳ್ತಾರೆ, ವಿ ಆರ್ ರೆಡಿ ಟು ಸೆಂಡ್ ಬೋತ್ ಮಷೀನ್ ಅಂಡ್ ದ ಆಪರೇಟರ್. ದ ಕಾಸ್ಟ್ ಆಫ್ ದ ಬೋತ್ ಈಸ್ ದೇರ್ 16,000 francs. ಕೀಪ್ ದಿಸ್ ಥಿಂಗ್ಸ್ ಇನ್ ಯುವರ್ ಮೈಂಡ್. ಫ್ರೆಂಚ್ ಸರ್ಕಾರ ಎಷ್ಟು ಅಮೌಂಟಿಗೆ ಮಷೀನು ಮತ್ತೆ ಆ ಎಕ್ಸಿಕ್ಯೂಷನರ್ ಅನ್ನ ಕಳಿಸ್ಲಿಕ್ಕೆ ಒಪ್ಪುತ್ತದೆ ಅಂತಂದ್ರೆ ಎಷ್ಟು ಅಮೌಂಟ್ ಬೇಕಾಗಿತ್ತು ಅವ್ರಿಗೆ? 16,000 francs. 16,000 francs ಕೊಟ್ಟರೆ ಸಾಕು, ನಾವು ಇಬ್ಬರನ್ನ ಕಳಿಸ್ತೇವೆ ಅಂತ ಒಪ್ಕೊಂಡ್ರು. ಆ ಲೆಟರ್ನ ಯಾರ ಮುಂದೆ ಇಟ್ಟರು? ರಾಜನ ಮುಂದೆ ಇಡ್ತಾರೆ. ವಾಟ್ ಹ್ಯಾಪನ್? ಹಿ ಥಾಟ್ ಇಟ್ ಓವರ್. ಅದ್ರ ಬಗ್ಗೆ ವಿಚಾರ ಮಾಡಿದ. 16,000 francs, ದ ರೆಚ್ ಇಸ್ ನಾಟ್ ದ ಮನಿ, ಅಂಡ್ he said it cannot it be done somehow cheaper. Why 16,000 francs is more than 2 francs a head on the whole population. The people won't stand it, and it may cause a riot.
ಅಂದು 16,000 ಫ್ರಾಂಕ್ಸ್ ಅಂದ್ರೆ ನನ್ನ ಇಡೀ ಜನತೆ ಮೇಲೆ ನಾನು ಟ್ಯಾಕ್ಸ್ ಅನ್ನು ಹೇರಬೇಕಾಗುತ್ತೆ. ಮತ್ತೆ ಇರೋದ ಪಾಪ್ಯುಲೇಷನ್ ಎಷ್ಟು? 7,000. 2 ಫ್ರಾಂಕ್ಸ್ ಅನ್ನು ಏರಿಸಿದ್ರೆ ಎಷ್ಟಾಗುತ್ತೆ? 14,000 ಆಗುತ್ತೆ. 2ಕ್ಕಿಂತ ಹೆಚ್ಚಿಗೆ ಫ್ರಾಂಕ್ಸ್ ಅನ್ನು ನಾನು ಈ ವರ್ಷ ಅವ್ರ ಮೇಲೆ ತೆರಿಗೆ ಹೇರಬೇಕಾಗತ್ತೆ. ಜನ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಪೀಪಲ್ ವೋಂಟ್ ಅಗ್ರಿ, ದೇ ವಿಲ್ ರಾಯಟ್, ದಂಗೆ ಹೇಳ್ತಾರೆ. ನನಗೆ ಅಮೌಂಟ್ ಪ್ರಶ್ನೆ ಬರೋದಿಲ್ಲ. ಟು ಪರ್ಚೇಸ್, ಇಟ್ ಇಸ್ ನಾಟ್ ದ ಬಿಗ್ ಕ್ವಶನ್ ಟು ಪರ್ಚೇಸ್ ಇಟ್, ಬಟ್ ಹೌ ಕೆನ್ ಐ ಸಾಲ್ವ್ ದಿಸ್ ಪ್ರಾಬ್ಲಮ್? ಈ ಲಾಸ್ ನಾನು ತಾನಾಗಿ ಕೊಡ್ಲಿಕ್ಕೆ ರಾಜ ಒಪ್ಕೊಳ್ಳಂಗಿಲ್ಲ. ತನ್ನ ಬೊಕ್ಕಸದಿಂದ ದುಡ್ಡನ್ನು ಕೊಡ್ಲಿಕ್ಕೆ ಒಪ್ಕೊಳ್ಳಂಗಿಲ್ಲ ಅವನು. ಆದ್ರೆ ಏನಂತ ವಿಚಾರ ಮಾಡ್ತಾನೆ ಯುವರಾಜ? ನನ್ನ ಬೊಕ್ಕಸದಿಂದ ದುಡ್ಡನ್ನು ಕೊಡೋದಿಲ್ಲ, ಪ್ರಜೆಗಳ ಮೇಲೇನೆ ನಾನು ತೆರಿಗೆ ಮೂಲಕ ಹಾಕಿದನ್ನು ತೆಗೆದುಕೊಳ್ತೀನಿ ಅನ್ನೋಂಥ ನಿರ್ಧಾರಕ್ಕೆ ಬರ್ತಾನೆ. ಆದ್ರೆ ಜನ ಹೆಂಗ್ ಒಪ್ತಾರೆ ಇದನ್ನು? He thought that people won't agree it. They will riot on me. ನನ್ನ ಮೇಲೆ ಅವರು ದಂಗೆ ಹೇಳ್ಬಹುದು. ಇದು ದೊಡ್ಡ ಪರಿಣಾಮ ಆಗ್ತದೆ. 2ಕ್ಕಿಂತ ಹೆಚ್ಚು ಫ್ರಾಂಕ್ಸ್ ಅನ್ನು ನಾನು ಅವ್ರ ತೆಲಿಗೆ ಹೇರಬಹುದು ಅಂತ ತಿಳ್ಕೊಂಡು ಅಲ್ಲಿ ಕೊನೆಗೆ ಯುವರಾಜ ಫ್ರೆಂಚ್ ಸರ್ಕಾರದಿಂದ ಏನಪ್ಪಾ ಅಂದ್ರೆ ಆ ಮಸೀನನ್ನ ತೆಗೆದುಕೊಳ್ಳಕ್ಕೆ ಒಪ್ಪಿಗೆ ಸೂಚಿಸೋದಿಲ್ಲ. ಇದು ಒಂದು ಕಾರಣ. ನೆಕ್ಸ್ಟ್ ವಾಟ್ ಹ್ಯಾಪನ್ಸ್? ಮುಂದೆ ಏನಾಯ್ತು? So a council was called to consider, okay, what could be done, and it was decided to send a similar inquiry to the king of Italy. ಹಿಂಗ್ ಮಾಡೋಣ, ಕನ್ಸಿಡರ್ ಮಾಡ್ತಾರೆ, ವಿಚಾರ ಮಾಡಿದ್ರು, ಸಭೆ ಕೂಡ್ತಾರೆ. ಹೀಗಾದ್ರೆ ಸಮಸ್ಯೆ ಬಗೆಹರಿಯೋದ್ರ ಸಮಸ್ಯೆನ ಬಗೆಹರಿಸಬೇಕು. ಏನ್ ಮಾಡೋಣ? ಈ ಲೆಟರ್ ಇದೇ ಕುರಿತಾದಂತ ಬೇಡಿಕೆನ ಯಾವ ಸರ್ಕಾರದ ಮುಂದೆ ಇಡೋಣ? ಇವಾಗ ನಾವು ಇಟಲಿ ಸರ್ಕಾರಕ್ಕೆ ಇಡೋಣ. They are ready to send a letter to the king of Italy. The French government is republican. Keep these things in your mind. What kind of government French have? They have the republican government. ಫ್ರೆಂಚ್ ದೇಶದಲ್ಲಿ, ಫ್ರಾನ್ಸ್ ದೇಶದಲ್ಲಿರುವಂತಹ ಸರ್ಕಾರ ಯಾವ ಸರ್ಕಾರ ಆಗಿತ್ತು? ರಿಪಬ್ಲಿಕನ್ ಸರ್ಕಾರ ಆಗಿರ್ತದೆ. ಇಲ್ಲೇನಾಗುತ್ತೆ ಮುಂದೆ ಅವರು? and has no proper respect for king. ಅವರಿಗೆ ರಾಜನ ಮೇಲೆ ಗೌರವ ಇರೋದಿಲ್ಲ ಅವರಿಗೆ, ಯಾಕಂದ್ರೆ ಪ್ರಜೆಗಳೇ ಬಹಳಷ್ಟು ಮಹತ್ವ ಇರ್ತದೆ. ರಿಪಬ್ಲಿಕ್ ಗಣರಾಜ್ಯಗಳು ಇರ್ತವೆ. ಇನ್ನೊಂದು ತನ್ನ ಏನಪ್ಪ ಸಾಮಂತದಲ್ಲಿರುವಂತ ಆಳ್ವಿಕೆಯಲ್ಲಿರುವಂತ ಅವ್ರಿಗಷ್ಟೇ ಅವ್ರು ಗೌರವ ಕೊಡ್ತಾರೆ. ಬಿಟ್ರೆ ಬೇರೆ ರಾಜ್ಯಕ್ಕೆ ಅವ್ರು ಗೌರವ ಕೊಡೋದಿಲ್ಲ. ಅವರು ರಾಜನ ಮೇಲೆ ನಂಬಿಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ದೃಷ್ಟಿಯಿಂದ ಏನ್ ಮಾಡ್ತಾರೆ ಅವರು? ಯಾವ ಸರ್ಕಾರ ಅಂತ ಹೇಳ್ತಾರೆ? ಫ್ರೆಂಚ್ ಸರ್ಕಾರ. ಇಟ್ ಈಸ್ ಅ ರಿಪಬ್ಲಿಕನ್ ಗವರ್ಮೆಂಟ್. Then, but the king of Italy was a brother monarch. ನಮ್ಮ ಸಹೋದರ ಸಾಮ್ರಾಜ್ಯ ಯಾವುದು? ಇಟಲಿ. ಇಟಲಿಯನ್ನ ಯಾರು ಆಳ್ತಾ ಇದ್ರು? ರಾಜ ಆಳ್ತಾನ. ಆ ರಾಜ ಯಾರ ಮೇಲೆ ಪ್ರೀತಿ ಇರ್ತದೆ? ಯೂಶುವಲ್ ಆಗಿ ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ಆತ ನಂಬಿಕೆಯನ್ನು ಸೂಚಿಸ್ತಾನೆ. ಅದಕ್ಕೋಸ್ಕರ ಇಟ್ ಈಸ್ ಕಾಲ್ಡ್ ಆಸ್ ಅ ಬ್ರದರ್ ಮೊನಾರ್ಕ್, which was a brother monarch of Monaco. ಇಟಲಿ ಗೌರ್ಮೆಂಟ್. ಇಟಲಿ ಸರ್ಕಾರ ಯಾವ ರೀತಿ ಸರ್ಕಾರ ಅಂತ ಹೇಳ್ತಾನ ಅವನು? ಬ್ರದರ್ ಮೊನಾರ್ಕ್ ಅಂತ ಕರೆದು. And might be induced to the thing cheaper. So the letter was written and a prompt reply was received. ಅವ್ರು ಅನ್ಕೊಂಡ್ರು, ಆಯ್ತಪ್ಪ ಅದು ಬ್ರದರ್ ಮೊನಾರ್ಕ್ ಇದೆ, ಅವ್ರಿಗೆ ನಾವು ಪತ್ರ ಬರೆದ್ರೆ ನಿಜವಾಗ್ಲೂ ಅವರಿಗೆ ರಾಜನ ಮೇಲೆ ಪ್ರೀತಿ ಇರ್ತದೆ. ಅವರು ಕೊನೆಗೆ ಏನ್ ಮಾಡ್ತಾರೆ? ಸರಿಯಾದಂತ ಹಣವನ್ನ ಅವರು ನಮ್ಮ ಬೇಡಿಕೆನ ಒಪ್ಪಿಕೊಂಡು ದೇ ಕ್ಯಾನ್ ಎಕ್ಸೆಪ್ಟ್ ಅವರ್ ಡಿಮಾಂಡ್ ಅಂಡ್ ದೇ ವಿಲ್ ಮೇಕ್ ಇಟ್ ಸೊ ಚೀಪರ್. ಅದನ್ನ ಚೀಪ್ ಮಾಡ್ಬೋದು, ಹಣವನ್ನ ಅದನ್ನ ರಿಡ್ಯೂಸ್ ಮಾಡ್ಬೋದು, ನಮಗೆ ಅದರಿಂದ ಹೊರೆ ಆಗ್ಲಿಕ್ಕಿಲ್ಲ ಅನ್ನುವಂತಹ ತಾತ್ಪರ್ಯಕ್ಕೆ ಯಾರು ಬರ್ತಾರೆ ಅಂದ್ರೆ ಮೊನಾಕೋ ಕಿಂಗ್ಡಮ್ ಇಂದ ಬರ್ತಾರೆ. ದಿಸ್ ಇಸ್ ಹೌ ದೇ ವಾಂಟ್ ಟು ಡಿಸೈಡೆಡ್ ಟು ಸೆಂಡ್ ಅ ಲೆಟರ್ ಟು ದ ವಿಚ್ ಗವರ್ಮೆಂಟ್? ಇಟಾಲಿಯನ್ ಗೌರ್ಮೆಂಟ್ಗೆ ಅವರು ಪತ್ರವನ್ನು ಬರೀಲಿಕ್ಕೆ ರೆಡಿ ಆದರು. ಆಮೇಲೆ ಪತ್ರ ಬರೀತಾರೆ, ಅದಕ್ಕೆ ರಿಪ್ಲೈನು ಬರ್ತದೆ. ದೇ ಹ್ಯಾವ್ ರಿಸೀವ್ಡ್ ದ ಪ್ರಾಂಪ್ಟ್ ರಿಪ್ಲೈ ಫ್ರಮ್ ದ ಫ್ರೆಂಚ್ ಗೌರ್ಮೆಂಟ್ ಅಂಡ್ ಇವನ್ ಇನ್ ದ ಇಟಾಲಿಯನ್ ಗೌರ್ಮೆಂಟ್. ಎರಡು ಕಡೆಯಿಂದ ರಿಪ್ಲೈ ಬಂದಿತ್ತು, ನಾವು ನೋಡಿದ್ವಿ. ಯಾಕೆ ಅವರು ಫ್ರೆಂಚ್ ಸರ್ಕಾರವನ್ನು ಆತ ನಂಬಲಿಲ್ಲ ಅಂದ್ರೆ ನೀವು ಅದನ್ನ ಸರಿಯಾಗಿ ನೆನಪಿಟ್ಟುಕೊಂಡು ವಿಚಾರ ಮಾಡಬೇಕಾಗತ್ತೆ. What type of the government French have? They have the republican government. They don't have the respect of the king. Why they have the full faith on the Italian government? Italy government ಮೇಲೆ ಯಾಕೆ ಅವರಷ್ಟು ಫೇತ್ ಆಗಿರ್ತಾರೆ? ಬಿಕಾಸ್
The Italy was ruled by the king, and it was considered as to be the another friend brother monarch of the Monaco. ಮೊನ್ಯಾಕೋನ ಬ್ರದರ್ ಮೊನಾರ್ಕ್ ಅಂತ ಅವರು ಫೀಲ್ ಮಾಡ್ಕೊಂಡಿರ್ತಾರೆ. ಈ ಒಂದು ಉದ್ದೇಶ ಇಲ್ಲಿ ಆಗಿರ್ತದೆ. ಸೊ ಮುಂದಿನ ಹಂತದಲ್ಲಿ ಲೆಟರ್ ಹಾಕ್ತಾರೆ, ಏನಾಗುತ್ತೆ ನೋಡಿ. The Italian government wrote that they would have pleasure in supplying both a machine and an expert. They were so happy. Yes, we are ready to send machine and a supplier. ಆ ಮಷೀನ್ ಮತ್ತು ಸಪ್ಲೈಯರ್ ನಾವು ಕಳಿಸ್ತೇವೆ ಅಂತ ಫುಲ್ ಖುಷಿಯಿಂದ ಹೇಳ್ತಾರೆ ಅವರು. ದೇ ಆರ್ ವೆರಿ ಹ್ಯಾಪಿ ಟು ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಸೆಂಡ್ ದ ಬೋತ್ whom machine and the expert. The whole cost would be 12,000 francs including travel expenses. ಕೇವಲ ನಮಗೆ 12,000 ಫ್ರಾಂಕ್ಸ್ ಕೊಡ್ರಿ, ಮತ್ತಷ್ಟೇ ಅಲ್ಲ ಸಾರಿಗೆಯನ್ನು ನಮ್ಮ ಮೇಲೆ ಹಾಕೋತೀವಿ, ಸಾರಿಗೆದು ಸಹ ನಮ್ಮ ಕಡೆನೇ ಅಂತ ನೋಡ್ರಿ. ಅವ್ರು ಹೇಳಿರೋದು 16,000, ಯಾವುದು ಫ್ರೆಂಚ್ ಗೌರ್ಮೆಂಟು. ಇವ್ರು ಹೇಳಿದಷ್ಟು 12,000 ಫ್ರಾಂಕ್ಸ್. ಅವ್ರಿಗೆ ನೋಡಿದ್ರೆ 4,000 ಫ್ರಾಂಕ್ಸ್ ವ್ಯತ್ಯಾಸ ಆಯ್ತಾ. ಆಮೇಲೆ ಟ್ರಾವೆಲ್ ಎಕ್ಸ್ಪೆನ್ಸ್ ಯಾರ ಕಡೆ ಇಟ್ಕೊಂತಾನೆ, ಇಟಲಿ ಸರ್ಕಾರನ ಒಪ್ಕೊಂತದೆ. ಇದು ನೋಡಿದ್ರೆ ಮೇಲಿನ ಏನಪ್ಪಾ ಅಂದ್ರ ಡಿಸ್ಕಷನ್ ಮಾಡಿದಕ್ಕೂ ಇವ್ರ ಜೊತೆ ಡಿಸ್ಕಷನ್ ಮಾಡಿದಕ್ಕೂ ಏನಾಯ್ತು, ಇಲ್ಲಿ 4,000 ಫ್ರಾಂಕ್ಸ್ ದಷ್ಟು ಉಳಿತಾಯ ಯಾವ ಸರ್ಕಾರಕ್ಕಾಗುತ್ತೆ. ಒಂದ್ ವೇಳೆ ಅವ್ರ ಮಷಿನ್ ತೆಗೆದುಕೊಂಡ್ರೆ ಮೊನಾಕೋ ಕಿಂಗ್ಡಮ್ಗೆ ಆಗ್ತದೆ. This was cheaper but still it seemed too much. ಇದು ಓಕೆ ಚೀಪ್ ಅನಿಸ್ತದೆ, ಆದ್ರೆ ಯಾಕೋ ಭಾಳ ಅನ್ಸ್ಲಿಕ್ಕತ್ತು ಮತ್ತೆ ಈ ರಾಜನ್ಗೆ. ನಾವು ಹೆಂಗೆ ನುಚ್ಚಿನ ಮಲೆ ಏನ್ ಕತಿ ಕೇಳಿರ್ಬೋದು ನೀವು ಹೆಂಗಿರ್ತದೆ ಅಂತೇಳಿ, ಹೌದಾ. ಅತಿ ಆಸೆ ಏನಾಗುತ್ತೆ ಅಂದ್ರೆ ಮನುಷ್ಯನನ್ನ ದುರಾಸೆಗೆ ತೆಗೆದುಕೊಂಡು ಹೋಗ್ತದೆ, ಗೊತ್ತು ನಿಮಗೆ ಆ ಕತೆ ಅಲ್ಲಿ. ಹಾಗೇನೆ ಇಲ್ಲಿನೂ ಸಹ ಈ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ಓಕೆ ಇಟ್ ಈಸ್ ಅ ಚೀಪರ್ ಬಟ್ ಇಟ್ ಈಸ್ ನಾಟ್ ದಟ್ ಮಚ್ ಆಫ್ ದ ಚೀಪ್. ಅಷ್ಟು ಚೀಪ್ ಅಲ್ಲ ಅಂತ ಹೇಳ್ತಾನ ಅವನು. The rascal was really not worth the money. It would still mean nearly 2 francs more per head on the taxes. ಮತ್ತೆ ಟ್ಯಾಕ್ಸ್ ಒಳಗಡೆ ಕನಿಷ್ಠ ಹತ್ರ ನಾನು 2,000 ಫ್ರಾಂಕ್ಸ್ ಅನ್ನು ಹಾಕ್ಲೇಬೇಕು. 2 ಫ್ರಾಂಕ್ಸ್ ಹಾಕಿದ್ರೆ 14,000 ಆಗುತ್ತೆ. ಅದಕ್ಕೆ ಅಂದ್ರೆ ಸ್ವಲ್ಪ ಕಡಿಮೆ ಮಾಡಿದ್ರು ನಾನು ಏನ್ ಮಾಡ್ಬೋದು, ನನ್ನ ಜನತೆ ಮೇಲೆ ಹತ್ರ ನಾನು 2 ಫ್ರಾಂಕ್ಸ್ ದಷ್ಟು ಅವ್ರ ಮೇಲೆ ಟ್ಯಾಕ್ಸ್ ಹಾಕ್ಬೇಕಾಗತ್ತೆ, ಮತ್ತೆ ಇದನ್ನು ಜನ ಒಪ್ಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಈ ವಿಚಾರವನ್ನು ಸಹ ಆತ ಡ್ರಾಪ್ ಮಾಡಲಿಕ್ಕೆ ಮುಂದೆ ಹೋಗ್ತಾನೆ. ನೋಡಿ, ಅನದರ್ ಕೌನ್ಸಿಲ್ ವಾಸ್ ಕೋಲ್ಡ್. ಮತ್ತೊಂದು ಕೌನ್ಸಿಲ್ ಸಭೆಯನ್ನು ಕರೆದ್ರು. ದೇ ಡಿಸ್ಕಸ್ಡ್ ಅಂಡ್ ಕನ್ಸಿಡರ್ಡ್ ಹೌ ಇಟ್ ಕುಡ್ ಬಿ ಡನ್ ವಿತ್ ಲೆಸ್ ಎಕ್ಸ್ಪೆನ್ಸ್. ಹಾಗಾದರೆ ಇದಕ್ಕಿಂತನೂ ಕಡಿಮೆ ಏನಪ್ಪಾ ಅಂದ್ರೆ ವಿಧಾನ ಯಾವುದು, ಈ ಕೇಸನ್ನು ನಾವು ಸಾಲ್ವ್ ಮಾಡಲಿಕ್ಕೆ. ಮತ್ತೆ ಇಲ್ಲಿ ರಾಜ, ಮತ್ತೆ ಅಲ್ಲಿ ಸಭಿಕರು, ಮತ್ತೆ ಅಲ್ಲಿರುವಂಥ ಉನ್ನತ ವ್ಯಕ್ತಿಗಳು ಕೂಡಿ ಮತ್ತೆ ಸಭೆಯನ್ನು ವಿಚಾರ ಮಾಡ್ತಾರೆ. ಇದಕ್ಕಿಂತನೂ ಏನಪ್ಪಾ ಅಂದ್ರೆ ಚೀಪ್ ಆಗಿರುವಂಥ ಮೆಥಡ್ ಅನ್ನ, ವಿಧಾನವನ್ನು ಅವ್ರು ಹುಡುಕಲಿಕ್ಕೆ ಹೋಗ್ತಾರೆ. ದೆನ್ ವಾಟ್ ದ್ಯಾಟ್ ಮೆಥಡ್, ಆ ಮೆಥಡ್ ಯಾವುದು, ಯಾವ ರೀತಿಯಾಗಿ ಮತ್ತೆ ಈ ಕೇಸ್ ಮುಂದೆ ಹೋಗ್ತದೆ, ಕೊಲೆ ಸುತ್ತಿನ ಒಂದು ಸಣ್ಣ ಕತೆ ಹೇಗೆ ಬೆಳೀತಾ ಹೋಗ್ತದೆ ಅನ್ನೋದನ್ನು